ಅಭಿಯವರೇ, ನಿಖಿಲ್ ಅವರು ಸೋತಿದ್ದಕ್ಕೆ ತಾವು ಆತ್ಮಹತ್ಯೆಯತ್ನ ಮಾಡಿದೀರಾ ಅಂತ ಹೇಳಿ ನಿಖಿಲ್ ಅವರು ಕೂಡ ಬಂದಿದ್ರು. ಯಾಕೆ ಸರ್, ಏನಾಯ್ತು? ನಾನು JDS ಅಭಿಮಾನಿ. ನಿಖಿಲ್ ಕುಮಾರ್ ಅವರು ಸೋತರು ಅಂದ್ಬಿಟ್ಟು ಆ ಬೇಜಾರಲ್ಲಿ ಸೂಸೈಡ್ಗೆ ಇದು ಮಾಡಿದ್ದೆ. ಏನು ಕಾರಣ? ಯಾಕೆ ಕಾರಣ? 2 ಸಲ ಸೋತರು. ಈ ಸಲ ಚನ್ನಪಟ್ಟಣದಲ್ಲಿ ಕೈ ಹಿಡಿಯುವ ಅಂದ್ಕೊಂಡು ಈ ಸಲ ಜನ ಮೋಸ ಮಾಡಿದ್ರು. ನಮ್ಮ ಮೈಸೂರು ಮಹಾರಾಜರು ಕರೆಸಿ ಕ್ಯಾನ್ವಾಸ್ ಮಾಡಿಸಿದ್ರು. ನಮ್ಮ ಜನ ಒಂದು ಬೆಲೆ ಕೊಡ್ಲಿಲ್ವಲ್ಲ ಅಂತ ಬೇಜಾರಾಗಿ ಈ ಥರ ಆಯಿತು. ಆಮೇಲೆ ಯಾರು ಹಾಸ್ಪಿಟ್ಲಿಗೆ ಸೇರಿಸಿದ್ರು? ಏನೆಲ್ಲ ಆಯಿತು? ಇಲ್ಲಿ ಗೌರ ನಮ್ಮ ಅಕ್ಕಪಕ್ಕದವರು ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲಿಂದ ಮಂಡ್ಯಕ್ಕೆ ಬರೆದ್ರು. ಮಂಡ್ಯಕ್ಕೆ ಕರ್ಕೊಂಡು ಹೋದ್ರು. ಇಷ್ಟು ಅಭಿಮಾನ ಏನಕ್ಕೆ ನಿಖಿಲ್ ಮೇಲೆ ಅಂತ? ನಾವು ಆಗ್ಲಿಂದ ನಿಖಿಲ್ ಅವ್ರ ಫಾಲೋವರ್ಸೆ, ಕುಮಾರಣ್ಣ ಅವ್ರ ಫಾಲೋವರ್ಸು, ಈಗ ನಿಖಿಲ್ ಅಣ್ಣ ಫಾಲೋವರ್ಸ್. ಈಗ ಬಂದಿದ್ರು, ತಮ್ಮನ್ನು ಭೇಟಿ ಮಾಡಿದ್ರು ನಿಖಿಲ್ ಅವರು? ಬಂದ್ರು ಮಾತಾಡ್ಸ್ಕೊಂಡು ಹೋದ್ರು. ಏನೆಲ್ಲ ಮಾತುಕತೆ ಆಯ್ತು? ಎಲ್ಲಿ ಎದೆಗೊಂದು ಬೇಡಪ್ಪ, ನಾವಿದ್ದೀವಿ, ಏನು ತಲೆ ಕೆಡಿಸ್ಕೋಬೇಡ, ಇನ್ನೂ ಚಿಕ್ಕ ಮಕ್ಕಳವೆ, ನಿನ್ನ ಭವಿಷ್ಯ ಇದೆ, ಇನ್ನೂ ಚಿಕ್ಕ ವಯಸ್ಸು, ಬೆಳಿಬೇಕು ನೀನು, ನಿನ್ಗೆ ಅದೇನು ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇಷ್ಟೊಂದು ಅಭಿಮಾನ ಯಾಕೆ ಅಂತ ನಿಖಿಲ್ ಅವ್ರ ಮೇಲೆ, JDS ಪಕ್ಷದ ಮೇಲೆ? ಆಗ್ಲಿಂದ JDS ಪಕ್ಷನೇ ಸರ್. ಯಾಕೆ? ಕಾರಣ ಏನು? ಅವ್ರು ನಮ್ಮ ದೇವೇಗೌಡರ ಪಜಿ ಮಾಡ್ರಿ, ಇಗ್ಲೂರು ಡ್ಯಾಮ್ ಆಗಲಿ, ಬೇರೆ ಕೆಲಸಗಳಾಗಲಿ, ರೇಷ್ಮೆ ಮಾರ್ಕೆಟ್ ಆಗಲಿ ತುಂಬ ಚೆನ್ನಾಗಿ ಮಾಡೋರೆ. ರೈತರಿಗೆ ಅನುಕೂಲವಾದ ಪಕ್ಷ ಅಂದರೆ JDS ಪಕ್ಷ. ಹಾಗಾಗಿ ನನಗೆ ನಾನು ಒಬ್ಬ ರೈತನಾಗಿ ಹುಚ್ಚು ಅಭಿಮಾನ. ನಿಮ್ಮೂರಲ್ಲಿ ಏನು ಯಾವ ಥರ ವೋಟಿಂಗ್ ಆಯಿತು? ಏನು ನಿಖಿಲ್ ಅವ್ರ ಪರವಾಗಿ ಆಯ್ತಾ? ಇಲ್ಲೂ ಆಗೈತೆ, ನಮ್ಮ ಬ್ಲಾಕಲ್ಲಿ ಆಗೈತೆ, ನಮ್ಮ ಬೂತಲ್ಲಿ. ಆದರೆ ಈ ರೀತಿ ನಿರ್ಧಾರ ಯಾಕೆ ಅಂತ ನಿಮ್ಮದು? ಬೇಜಾರಾಯಿತು. ಇವೆಲ್ಲ ನೋಡಿ ಮಾಡಿ ಹಿಂಗೆ ಆಯ್ತಲ್ಲ, ಜನ ಕೈ ಕೊಟ್ರಲ್ಲ, ಈ ಸಲ ನಿಖಿಲ್ ಉಳಿಸ್ಕೊಳ್ಳೋಕೆ ನಮ್ಮ ಕೈಲಿ ಆಗಲಿಲ್ವಲ್ಲ, ಇಷ್ಟೆಲ್ಲ ಇದು ಮಾಡಿ ಏನು ಪ್ರಯೋಜನ ಅಂತೇಳಿ ಬೇಜಾರಾಗಿ ಸೂಸೈಡ್ಗೆ. ಅಲ್ಲ, ಮಕ್ಕಳೆಲ್ಲ ಇದ್ದಾರೆ, ಅದೆಲ್ಲ ಯೋಚನೆ ಮಾಡಿದ್ರೆ ನಾವು ಅಂತ? ಆ ಟೈಮಲ್ಲಿ ಏನು ಯೋಚನೆ ಮಾಡೋಕ್ಕೆ ಆಗೋದಿಲ್ಲ ಸರ್. ಮನಸ್ಸಿಗೆ ಬಂದ್ಬಿಟ್ರೆ ಆ ಟೈಮಲ್ಲಿ ಏನು ಯೋಚನೆ ಮಾಡೋಕ್ಕೂ ಆಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.